ಬಿಪಿಎಲ್ ಎಪಿಎಲ್ ಕಾರ್ಡ್ ವಿವಾದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅರ್ಹರಿಗೆ ಅನ್ಯಾಯವಾಗುವುದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಹೆಸರು ತಪ್ಪಿ ಹೋಗಿದ್ರು ಅರ್ಜಿ ಹಾಕಿದ್ರೆ ತಕ್ಷಣಕ್ಕೆ ಅದನ್ನ ಸರಿಪಡಿಸುವಂತಹ ವ್ಯವಸ್ಥೆಯನ್ನ ಮಾಡ್ತೀವಿ, ಹೆಸರನ್ನ ಸೇರಿಸ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಬಿಪಿಎಲ್ ಎಪಿಎಲ್ ಕಾರ್ಡ್ ವಿವಾದ ಸಂಬಂಧಿತವಾಗಿ ಬಹಳಷ್ಟು ಗೊಂದಲ ಆಗಿತ್ತು. ಈ ಗೊಂದಲಕ್ಕೆ ತೆರೆ ಎಳೆಯುವಂತಹ ಪ್ರಯತ್ನವನ್ನು ಸಿಎಂ ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಅರ್ಹರಿಗೆ ಅನ್ಯಾಯ ಆಗಬಾರದು, ಹೆಸರು ತಪ್ಪು ಹೋಗಿದ್ರು ಅರ್ಜಿ ಹಾಕಿದ ತಕ್ಷಣವೇ ಹೆಸರನ್ನ ಸೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅರ್ಹರಿಗೆ ಬಿಪಿಎಲ್ ಕಾರ್ಡ್ ರದ್ದಾಗಲ್ಲ ಅನ್ನೋ ಸ್ಪಷ್ಟನೆಯನ್ನ ಸಿಎಂ ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ, ನಾವು ರದ್ದು ಮಾಡ್ತೀವ? ನಾನು ಮುನಿಯಪ್ಪನವ್ರಿಗೆ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೆ ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರು ಒಬ್ರು ತಪ್ಪಿಸ್ಕೋಬಾರದು, ಅವರೆಲ್ಲರಿಗೂ ಕೊಡಬೇಕು ಅಂತಿಲ್ಲ. ಒಂದು ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರೂ ಪರವಾಗಿಲ್ಲ, ಅರ್ಹರು ಮಾತ್ರ ಹೊರಗಡೆ ಇರಬಾರ್ದು, ಬಿಟ್ಟೋಗ್ಬಾರ್ದು. ಅದನ್ನ ಮಾಡಿದ್ರೆ ಬಿಪಿಎಲ್ನಿಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು, ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅವ್ರನ್ನ ಹೊರಗಡೆ ಇಟ್ಟಿದ್ದೀವಿ, ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಹೊರಗಡೆ ಇಟ್ಟಿದ್ದೀವಿ. ಬಿಪಿಎಲ್ ಅಂದ್ರೇನು? ಬಿಲೋ ಪಾವರ್ಟಿ ಲೈನ್. ಎಪಿಎಲ್ ಅಂದ್ರೇನು? ಎಬೋವ್ ಪಾವರ್ಟಿ ಲೈನ್. ನಾವು ಬಿಪಿಎಲ್ನವರು ಒಬ್ರು ಬಿಟ್ಟು ಹೋಗ್ಬಾರ್ದು, ಎಲ್ಲರೂ ಬಡವರು ಸಿಗ್ಬೇಕು, ಹೋಗಿ ಹಿಡಿಯೋದು ಇವರೇ. ನಮಗೆ ಬಿಪಿಎಲ್ ಕಾರ್ಡ್ ಕೊಡ್ತಿದ್ರು, ನಿಲ್ಲಿಸ್ಬಿಟ್ಟಿದ್ದಾರೆ, ರದ್ದು ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಮುನಿಯಪ್ಪನವರೇ, ಯಾವ ಕಾರಣಕ್ಕೂ ಒಬ್ಬರೇ ಒಬ್ಬರು ಬಿಪಿಎಲ್ ಕಾರ್ಡ್ನವರು ಬಿಟ್ಟು ಹೋಗ್ಬಾರ್ದು.